ಮೈಕ್ರೋ ಫೈನಾನ್ಸ್ ಕಾಟದಿಂದ ಕಂಗೆಟ್ಟ ಜನ ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನ್ಯೂಸ್ 18 ವರದಿ ಬಳಿಕ ಗ್ರಾಮಕ್ಕೆ ಇಡೀ ತಾಲೂಕು ಆಡಳಿತವೇ ಭೇಟಿ ಕೊಟ್ಟಿದೆ. ಚಾಮರಾಜನಗರದ ದೇಶವಳ್ಳಿ ಹೆಗ್ಗವಾಡಿಪುರಕ್ಕೆ ಈಗ ಭೇಟಿಯನ್ನ ಕೊಟ್ಟು ಅಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳ ಬಗ್ಗೆ, ಜೊತೆಗೆ ಈಗಾಗಲೇ ಯಾವ ರೀತಿಯಾಗಿ ಜನ ಸಮಸ್ಯೆಯಿಂದಾಗಿ ಇಡೀ ಗ್ರಾಮವನ್ನೇ ಬಿಟ್ಟು ತಮ್ಮ ಮನೆಗಳಿಗೆ ಬೀಗ ಹಾಕಿ ಊರು ತೊರೆದಿದ್ರು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನಿನ್ನೆ ಇಡೀ ದಿನ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಫೈನಾನ್ಸ್ ಕಿರುಕುಳದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ನ್ಯೂಸ್ 18 ಬಿತ್ತರ ಮಾಡಿತ್ತು. ಜನರ ನೋವಿಗೆ ವೇದಿಕೆಯಾಗಿತ್ತು ನ್ಯೂಸ್ 18. ವರದಿ ಬಳಿಕ ಕಠಿಣ ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಸಿ ಶಿಲ್ಪಾ ನಾಗ್ ಅವರು. ನಿನ್ನೆನೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಮಾಡ್ತೀವಿ, ಯಾವ ರೀತಿಗೆ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ವಿಚಾರವನ್ನ ಹಂಚಿಕೊಂಡಿದ್ರು. ಈಗಾಗಲೇ ಜಿಲ್ಲಾಧಿಕಾರಿಯ ಸೂಚನೆಯ ಬೆನ್ನಲ್ಲೇ ಗ್ರಾಮಕ್ಕೆ ತಹಶೀಲ್ದಾರ್, ಇಒ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಬೆಳಗ್ಗೆ ಅಷ್ಟೇ ಗ್ರಾಮಸ್ಥರಿಗಾಗಿ ಸಹಾಯವಾಣಿಯನ್ನ ಕೂಡ ಜಿಲ್ಲಾಡಳಿತ ತೆರೆದಿದೆ. ಈಗಾಗಲೇ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಜನರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ಹೇಗೆ ಇಡೀ ಗ್ರಾಮವೇ ಅಲ್ಲಿನ ಮನೆಗಳಲ್ಲಿದ್ದಂತಹ ಜನ ಮನೆಗಳಿಗೆ ಬೀಗ ಹಾಕಿ ಊರನ್ನ ತೊರೆದಿದ್ರು, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಯಲ್ಲಿ ಇರೋದಕ್ಕೆ ಜನರಿಗೆ ಹೇಗೆ ತೊಂದರೆ ಆಗ್ತಾ ಇದೆ, ಯಾವ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅವರು ಕಾಟ ಕೊಡ್ತಾ ಇದ್ರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಿನ್ನೆ ಇಡೀ ದಿನ ಬಿತ್ತರಿಸಿತ್ತು. ಇದೀಗ ಈ ಮನವಿಗೆ ನ್ಯೂಸ್ 18 ಕನ್ನಡ ಮಾಡಿದಂತಹ ವರದಿಗೆ ಎಚ್ಚೆತ್ತಂತಹ ಅಧಿಕಾರಿಗಳು ಇದೀಗ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸೂಕ್ತ ಕ್ರಮದ ಭರವಸೆಯನ್ನ ಕೊಟ್ಟಿದ್ರು. ಜೊತೆಗೆ ಯಾರ್ಯಾರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಯಾರು ಹೋಗಬೇಡಿ ಅಂತ ಹೇಳಿ ಅವರಿಗೆ ಧೈರ್ಯ ಹೇಳುವ ಮಾತನ್ನು ಕೂಡ ಆಡಿದ್ರು. ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ ಇದು. ಯಾಕಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಕಾಟ ಮಿತಿ ಮೀರ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಕೇವಲ ಒಂದು ಜಿಲ್ಲೆಯ ಮಾತ್ರ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಈಗ ಅಂತಹ ಅನೇಕ ಸಮಸ್ಯೆಗಳು ಉಂಟಾಗಿ ಅನೇಕರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಈಗ ಚಾಮರಾಜನಗರದಲ್ಲಿ ಊರನ್ನೇ ತೊರೆದಿದ್ದಾರೆ ಜನ. ಒಂದು 3 ಲಕ್ಷ ಸಾಲ ಮಾಡಿರೋ ಕೇಂದ್ರ ಸಂಘಗಳಲ್ಲಿ ಇವಾಗ ಬಂದು ತೊಂದರೆ ಕೊಡ್ತಿದ್ರು. ಇವಾಗ ನ್ಯೂಸ್ 18 ಅವ್ರು ಬಂದು ಟಿವಿಲೆಲ್ಲ ಬಿಟ್ಟ ಮೇಲೆ ಅಧಿಕಾರಿಗಳು ಬಂದು ಏನು ಮಾಡ್ಕೋಬೇಡಿ ಅಂತೆಲ್ಲ ಧೈರ್ಯ ಹೇಳ್ಬಿಟ್ಟು ಹೋಗೋರೆ. ಸರ್ ಅವರು ಊರು ಬಿಟ್ಟು ಹೊಂಟೋಗ್ಬೇಕು ಅಂತಿದ್ರು. ಇವಾಗ ನ್ಯೂಸ್ 18 ಅವ್ರು ಬಂದು ಟಿವಿಗೆಲ್ಲ ಹಾಕಿದ್ಮೇಲೆ ಅವರು ಅಧಿಕಾರಿಗಳು ಬಂದು ಧೈರ್ಯ ತುಂಬಿದ್ರು. ಅವರು ಇನ್ನು ಎಲ್ಲಿಗೂ ಹೋಗ್ಬೇಡಿ, ಏನು ಮಾಡ್ಕೊಳ್ಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಧೈರ್ಯ ತುಂಬಿದ್ರು ಸರ್. ಅದಕ್ಕೆ ನಾನು ನ್ಯೂಸ್ 18ಗೆ ಧನ್ಯವಾದ ಅವಕಾಶ ಕೊಟ್ಟಿದ್ದಾರೆ ಸರ್. ಇನ್ನು ನಿಮ್ಮ ಹತ್ರ ಹಣ ಒದಗಿಸಿದಾಗ ಬಂದು ಕಟ್ಟಿ ಅಂತ ಅವಕಾಶ ಕೊಟ್ಟಿದ್ದಾರೆ ಸರ್. ಚೆನ್ನಾಗಿ ಒದಗಿಸಿ ನಾವು ಕಟ್ಕೊಡ್ತೀವಿ ಸರ್ ಆ ಸಂಘಗಳಿಗೆ. ಸರ್ ನ್ಯೂಸ್ 18 ಬಂದು ದೇಶವಳ್ಳಿ ಮತ್ತು ಹೆಗ್ವಾಡಿಪುರ ಎಲ್ಲ ಸೇರ್ಕೊಂತ ಒಂದು 5-6 ಕುಟುಂಬ ವಲಸೆ ಹೋಗಿರೋದು ಕಂಡು ಬರ್ತಾಯಿದೆ. ಅದರಲ್ಲಿ ಒಂದು ಕುಟುಂಬ ಇಲ್ಲೇ ವಾಸ ಇದ್ದಾರೆ. ಅವ್ರಿಗೆ ಏನಂದರೆ ಅಲ್ಲಿ ಒಂದು 4 ಫೈನಾನ್ಸ್ ಇದರಿಂದ ಅವರು ಸಾಲ ತೊಗೊಂಡಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ವಸೂಲಿ ಮಾಡೋಕ್ಕೆ ಬಂದಾಗ ಅಂದರೆ ತುಂಬ ಅವಾಚ್ಯವಾಗಿ ಮಾತಾಡ್ತಾರೆ. ಈ ಥರ ಎಲ್ಲ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅವ್ರದ್ದು ಕಷ್ಟಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ನಾವು ಅವ್ರಿಗೂ ಸಹ ಧೈರ್ಯ ತುಂಬಿದ್ದೀವಿ. ಇದು ಯಾವುದಕ್ಕೂ ತೊಂದರೆ, ನೀವೇನೂ ಅವಘಡ ಮಾಡ್ಕೊಳ್ಬೇಡಿ, ನಿಮ್ಮ ಜೊತೆಗೆ ನಾವು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲ ಜೊತೆಗಿರುತ್ತೆ, ನಿಮ್ಗೇನೇ ತೊಂದರೆ ಆದ್ರೂ ನಮ್ಮ ಗಮನಕ್ಕೆ ತನ್ನಿ ಅಂತಂದ್ಬಿಟ್ಟು ಅವರಿಗೆ ನಮ್ಮದು ಕಂಟ್ರೋಲ್ ರೂಮ್ದೆಲ್ಲ ನಂಬರೆಲ್ಲ ಕೊಟ್ಟಿದ್ದೀವಿ. ಇದು ತಹಶೀಲ್ದಾರ್ ಗೀತಾ ಅವರ ಮಾತು. ನಾವು ಅಲ್ಲಿ ಹೋಗಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದೇಶವಳ್ಳಿ ಹೆಗ್ಗವಾಡಿಪುರದಲ್ಲಿ ಗ್ರಾಮಸ್ಥರು ಯಾವ ರೀತಿಯಾಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರು, ಯಾವ ರೀತಿಯಾಗಿ ಆತಂಕದಲ್ಲಿ ಬದುಕ್ತಾ ಇದ್ರು, ಕೆಲವರು ಗ್ರಾಮವನ್ನೇ ಬಿಟ್ಟು ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಧೈರ್ಯದ ಒಂದು ಮಾತುಗಳನ್ನ ಆಡಿದ್ದೀವಿ. ಹೋಗಬಾರ್ದು ಯಾರು ಊರು ಬಿಟ್ಟು ಅಂತ ಹೇಳಿದ್ದೀವಿ. ಜೊತೆಗೆ ಕ್ರಮವನ್ನು ಕೈಗೊಳ್ಳುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ ಇದು. ಕಾರಣ ನಿನ್ನೆ ಇಡೀ ದಿನ ನ್ಯೂಸ್ 18 ಕನ್ನಡ ಅಲ್ಲಿ ಏನೇನು ಆಗಿತ್ತು, ಯಾವ ರೀತಿಯಾಗಿ ಜನ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ಪುಟ್ಟ ಮಕ್ಕಳು ಯಾವ ರೀತಿಯಾಗಿ ಶಾಲೆಗೂ ಹೋಗದೆ ಊರನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ವರದಿಯನ್ನ ಬಿತ್ತರಿಸಿತ್ತು. ಆ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಕೂಡ ಕ್ರಮವನ್ನ ಕೈಗೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಚಾಮರಾಜನಗರ ತಾಲೂಕು ಪಂಚಾಯತ್ ಇಒ ಆಗಿರುವಂತಹ ಶ್ರೀನಿವಾಸ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿನ್ನೆ ಕೂಡ ನಾವು ವರದಿಯನ್ನ ಬಿತ್ತರಿಸಿದ್ವಿ, ಜೊತೆಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ. ಈಗ ನೀವೇ ಸ್ಥಳಕ್ಕೆ ಅಲ್ಲಿ ಭೇಟಿ ಕೊಟ್ಟಿದ್ರಿ, ಏನ್ ಹೇಳಿದ್ದಾರೆ ಜನ, ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇತ್ತು, ಈಗ ಅವರಿಗೆ ಯಾವ ರೀತಿಯಾಗಿ ಭರವಸೆ ಕೊಟ್ಟಿದ್ದೀರಿ? ಮೇಡಮ್ ಇವತ್ತು ನಾವು ಆನೆಬುಲ್ ಡಿಸಿ ಮೇಡಮ್ ಅವರ
ಮತ್ತೆ ನಮ್ಮ ಸಿಒ ಮೇಡಮ್ ಅವರ ಡೈರೆಕ್ಷನ್ ಪ್ರಕಾರ ನಾವಿವತ್ತು ಏನು ಸಂತೆ ಮಾಡಿ ಗ್ರಾಮ ಪಂಚಾಯತ್ ಲಿಮಿಟ್ ಅಲ್ಲಿ ಏನು ಇಶ್ಯೂಸ್ ಇತ್ತು ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಮೇಡಮ್. ನಾನು ತಹಸೀಲ್ದಾರ್ ಅಂಡ್ PDOs ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ. ಸೊ 2 ರಿಂದ 3 ಫ್ಯಾಮಿಲಿಗಳು ನಮಗೆ ಹಿಂಸೆ ಕೊಡ್ತಾ ಇದಾರೆ ಅಂತ ತಿಳಿಸಿದ್ದಾರೆ ಮೇಡಮ್. ಓಕೆ. ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ನಿಯಮಾನುಸಾರ ಕ್ರಮ ವಹಿಸ್ತೀವಿ ಅಂತ ಹೇಳಿದೀವಿ. ಮತ್ತೆ ಅವ್ರಿಗೆ ನಾವು ಮನಸ್ಥೈರ್ಯವನ್ನು ಕೂಡ ತುಂಬಿದೀವಿ ಮೇಡಮ್. ಓಕೆ. ಯಾವುದೇ ರೀತಿ ಭಯ ಪಡೋದು ಬೇಡ, ನಾವು ಕಾನೂನು ಪ್ರಕಾರ ಕ್ರಮ ತಗೊಳಕ್ಕೆ ನಾವು ಸಿದ್ಧರಿದ್ದೀವಿ. ತಮ್ಮ ಜೊತೆ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಇದೆ. ನಾವು ಅಧಿಕಾರಿ ಸಮೂಹ ಎಲ್ಲ ಇದೀವಿ. ನಾವು ಇದೇ ಕಾರಣದಿಂದ ಹೊರಗಡೆ ಹೋಗಿದ್ರು, ದಯವಿಟ್ಟು ಊರಿಗೆ ಬನ್ನಿ ಅಂತ ಹೇಳಿ ಒಂದು ಜನಗಳ ಜೊತೆ ನಾವು ಒಂದು ಸಂಪರ್ಕ ಸಭೆಯನ್ನ ಮಾಡ್ಬೇಕಂತ ಹೇಳಿ ಒಂದು ಡೇಟ್ ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮೇಡಮ್. ಸೊ ಅಲ್ಲಿ ಚರ್ಚೆ ಮಾಡಿ ಮೇಡಮ್ ಏನು ಕಾನೂನು ಪ್ರಕಾರ ಕ್ರಮ ವಹಿಸಬೇಕು ನಾವು ಕ್ರಮ ವಹಿಸ್ತೀವಿ ಮೇಡಮ್. ಈಗ ಸರ್, ಈಗ ಇಷ್ಟು ದಿನಗಳಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಅನೇಕ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇಂತಹ ಸಮಸ್ಯೆಗಳು ಆಗ್ತಾ ಇದೆ. ಚಾಮರಾಜನಗರದಲ್ಲಿ ಇಂತಹ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಯಾವಾಗ? ಮೇಡಮ್ ನಾನು ಇತ್ತೀಚೆಗೆ ಬಂದಂತದ್ದು ಮೇಡಮ್, 20 days ಅಷ್ಟೇ ಆಗಿದೆ ಮೇಡಮ್. ಇವತ್ತು ಇಶ್ಯೂಸ್ ಬಂತು, ನಾವೆಲ್ಲ ವಿಸಿಟ್ ಮಾಡಿದೀವಿ ಮೇಡಮ್. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ? ಎಸ್ ಮೇಡಮ್, ನಾವು DC ಮೇಡಮ್ ಆರ್ಡರ್ ಮೇರೆಗೆ ನಾವು ಕ್ರಮ ವಹಿಸಿದೀವಿ ಮೇಡಮ್. ನಿಯಮಾನುಸಾರ ಏನಿದೆ ಕ್ರಮ ವಹಿಸಿದ್ವಿ ಮೇಡಮ್. ಓಕೆ. ಈಗ ಏನ್ ಹೇಳಿದ್ರು, ಯಾವ ರೀತಿಯಾಗಿ ತೊಂದರೆ ಆಗ್ತಿತ್ತಂತೆ, ಎಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈ ರೀತಿಯಾಗಿ ಸಮಸ್ಯೆಯನ್ನ ಮಾಡಿದ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಜನರಿಂದ? ಮೇಡಮ್ ಅಲ್ಲಿ ಒಂದು ಫ್ಯಾಮಿಲಿ ಮಾತ್ರ ನಮಗೆ ಇನ್ಫಾರ್ಮೇಶನ್ ಕೊಟ್ಟಂತದ್ದು, 2 ಫ್ಯಾಮಿಲಿ ವೇಕೆಂಟ್ ಆಗಿದೆ ಮೇಡಮ್. ಇದೇ ಕಾರಣಕ್ಕೆ ಅಂತ ಹೇಳಿ ನಮ್ಗೆ ಅವ್ರು ನಿಖರವಾಗಿ ನಮ್ಗೆ ತಿಳಿದು ಬಂದಿಲ್ಲ ಮೇಡಮ್. ಓಕೆ. ಒಂದ್ ಫ್ಯಾಮಿಲಿ ಅಷ್ಟೇ ಅಲ್ಲಿ ಇದ್ದು ಹೇಳಿದ್ರು ಮೇಡಮ್, ನಮ್ಗೆ ಸ್ವಲ್ಪ ಫೋರ್ಸ್ ಮಾಡ್ತಾ ಇದಾರೆ ಅಂತ ಹೇಳಿ ಆ ತರ. ಸೊ ಹಾಗಾಗಿ ನಾವು ಅವ್ರನ್ನ ಕರೆಸಿ ಒಂದು ಸಂಪರ್ಕ ಸಭೆ ಮಾಡಿ ಏನು ಅಂತ ಹೇಳಿ ವಿಷಯ ತಿಳ್ಕೊಂಡು ಮುಂದೆ ಏನ್ ಕಾನೂನು ಪ್ರಕಾರ ಕ್ರಮ ವಹಿಸ್ಬೇಕು ನಾವು ಕ್ರಮ ವಹಿಸ್ತೀವಿ. ಓಕೆ. ಸೊ ಇನ್ನು ಮುಂದೆ ಈಗ ಆಗದ ಹಾಗೆ ಜನರಿಗೆ ಧೈರ್ಯದ ಜೊತೆಗೆ ಕ್ರಮವನ್ನು ಕೂಡ ಕೈಗೊಳ್ಳುವಂತಹ ಒಂದು ಭರವಸೆ ನೀವು ಕೊಟ್ಟಿದ್ದೀರಿ? ಖಂಡಿತ ಮೇಡಮ್. ಮತ್ತೆ ಏನು ಅದೇ ಕಾರಣಕ್ಕೆ ಅವರೆಲ್ಲ ಹೋಗಿದೆ, ಮರಳಿ ಬರ್ಲಿ, ನಮ್ಮ ಜೊತೆ ನಾವೆಲ್ಲ ಇದೀವಿ, ನಾವು ಅವ್ರಿಗೆ ಸಹಕಾರಿಯಾಗಿರ್ತೀವಿ ಅಂತ ಹೇಳಿ ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಮೇಡಮ್. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕಾರ್ಖಾನೆಯಲ್ಲಿ ರಾಸಾಯನಿಕ ಸೋರಿಕೆ, ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ಕಂಪನಿಯ 7ಕ್ಕೂ ಅಧಿಕ ಕಾರ್ಮಿಕರು ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಾರ್ಖಾನೆಯಲ್ಲಿ ರಾಸಾಯನಿಕ ಸೋರಿಕೆ ಉಂಟಾದ ಪರಿಣಾಮವಾಗಿ ಈಗ ಕಾರ್ಮಿಕರು ಅಸ್ವಸ್ಥಗೊಂಡಂತಹ ಘಟನೆ ಕಾರವಾರದ ಬಿಣಗಾದಲ್ಲಿನ ಆದಿತ್ಯ ಬಿರ್ಲಾ ಕಂಪನಿಯಲ್ಲಿ ನಡೆದಿದೆ. ಈಗ ಕಂಪನಿಯ 7ಕ್ಕೂ ಅಧಿಕ ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಸ್ವಸ್ಥ ಕಾರ್ಮಿಕರನ್ನ ಕಾರವಾರದ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕಂಪನಿಯ ಹಿರಿಯ ಅಧಿಕಾರಿಗಳು. ಕಾರವಾರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ 7 ಮಂದಿ ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ ಅನ್ನುವಂಥದ್ದು, 7ಕ್ಕೂ ಹೆಚ್ಚಿನ ಜನ ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ರಾಸಾಯನಿಕ ಸೋರಿಕೆ ಆಗಿದೆ. ಸೊ ಅವರ ಹೆಲ್ತ್ ಅಪ್ಸೆಟ್ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇದು ಕಾರವಾರದಲ್ಲಿರುವಂತಹ ಆದಿತ್ಯ ಬಿರ್ಲಾ ಕಂಪನಿಯಲ್ಲಿ ನಡೆದಿರುವ ಘಟನೆ. ಕಾಟನ್ ಕ್ಯಾಂಡಿ ಹಾಡಿಗಾಗಿ ಚರಣವನ್ನೇ ಕದ್ರ ಚಂದನ್ ಶೆಟ್ಟಿ. ನ್ಯೂ ಇಯರ್ಗೆ ರಿಲೀಸ್ ಆಗಿತ್ತು ಕಾಟನ್ ಕ್ಯಾಂಡಿ ಹಾಡು. ಕಾಟನ್ ಕ್ಯಾಂಡಿ ಆಲ್ಬಮ್ ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಉಂಟಾಗಿತ್ತು. ಆದರೆ ಇದೀಗ ಅವರ ಮೇಲೆ ಒಂದು ಆರೋಪ ಬಂದಿದೆ. ಕಾಟನ್ ಕ್ಯಾಂಡಿ ಹಾಡಿಗಾಗಿ ಚರಣ ಕದ್ರು ಅನ್ನುವ ಆರೋಪ. ವೈಬಲ್ ಸಾಂಗ್ ಚರಣ ಕದ್ದಿದ್ದಾರೆ ಅಂತ ಹೇಳಿ ಈ ವೈಬಲ್ ಸಾಂಗ್ನ ಆಲ್ಬಮ್ನ ಯುವರಾಜ್ ಅವರು ಆರೋಪ ಮಾಡಿದ್ದಾರೆ. 2018ರಲ್ಲೇ ವೈಬುಲ್ ಪಾರ್ಟಿ ಸಾಂಗ್ ಅನ್ನ ಮಾಡಿದ್ದೆ, ಆದರೆ ಇದೀಗ ಕಾಟನ್ ಕ್ಯಾಂಡಿಗಾಗಿ ಈ ವೈಬುಲ್ ಹಾಡಿನ ಚರಣವನ್ನ ಕದ್ದಿದ್ದಾರೆ ಚಂದನ್ ಶೆಟ್ಟಿ ಅನ್ನುವಂತಹ ಆರೋಪವನ್ನ ಯುವರಾಜ್ ಮಾಡಿದ್ದಾರೆ. ಕಾಪಿರೈಟ್ಸ್ ಕ್ಲೈಮ್ ಮಾಡೋದಕ್ಕೆ ಯುವರಾಜ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ.